ನಮಸ್ಕಾರ ವೀಕ್ಷಕರೇ, ಲ್ಯಾಬ್ ಡಾಕ್ಟರ್ ಚಾನಲ್ಗೆ ಸ್ವಾಗತ. ಇಫ್ ಯು ಆರ್ ನ್ಯೂ ಟು ದಿ ಚಾನಲನ್ನು ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಬಿಕಾಸ್ ಈ ಚಾನಲ್ ಮುಖಾಂತರ ನಾವು ನಿಮಗೆ ಹೆಲ್ತ್ ರಿಲೇಟೆಡ್ ಇನ್ಫಾರ್ಮೇಷನ್, ಕರೆಕ್ಟ್ ಆದಂಥ ಮೆಡಿಕಲ್ ಇನ್ಫಾರ್ಮೇಷನನ್ನು ಕೊಡ್ತಾ ಇರ್ತೇವೆ. ಸೊ ನೀವು ಚಾನಲನ್ನು ಲೈಕ್ ಮಾಡಿದರೆ ಇಟ್ಸ್ ಅ ಮೋಟಿವೇಶನ್ ದ್ಯಾಟ್ ನಾವು ನಿಮಗೆ ಒಳ್ಳೆಯ ಕಂಟೆಂಟ್ಸ್ ಇರುವಂತಹ ಹೆಲ್ತ್ ರಿಲೇಟೆಡ್ ಮೆಡಿಕಲ್ ವೀಡಿಯೋಸನ್ನು ಪ್ರಸ್ತುತಪಡಿಸಲಿ. ಓಕೆ, ಸೊ ಇವತ್ತಿನ ವಿಡಿಯೋದಲ್ಲಿ ನಾವು ಇನ್ನೊಂದು ಕಾಮನ್ಲಿ ಆಸ್ಡ್ ಕ್ವೆಶನ್, ನನ್ನ TSH ಹೆಚ್ಚಿಗೆ ಇದೆ, ಸೊ ನನಗೆ ಹೈಪೋಥೈರಾಯ್ಡಿಸಮ್ ಇದೆಯಾ, ಹೈಪರ್ ಥೈರಾಯ್ಡಿಸಮ್ ಇದೆಯಾ, ಈ ಪ್ರಶ್ನೆಯ ಆನ್ಸರನ್ನು ಪಡೆದುಕೊಳ್ಳೋಣ. ನಿಮಗೆಲ್ಲ ಗೊತ್ತೇ ಇದೆ ದಟ್ ಥೈರಾಯ್ಡ್ ಗ್ರಂಥಿ ಏನಿದೆ ಇದು ಎಲ್ಲರಲ್ಲೂ ಇರುತ್ತೆ. ಎಲ್ಲ ಹ್ಯೂಮನ್ ಬೀಯಿಂಗ್ಸಲ್ಲಿ ಥೈರಾಯ್ಡ್ ಗ್ರಂಥಿ ಇದ್ದೇ ಇರುತ್ತೆ. ಓಕೆ, ಕೆಲವೊಬ್ಬರಲ್ಲಿ ಅದು ಸರಿಯಾಗಿ ಕೆಲಸ ಮಾಡ್ತಾ ಇರೋದಿಲ್ಲ, ಅವರಿಗೆ ಅದು ಹೆಚ್ಚಿಗೆ ಆದರೂ ಪ್ರೊಡ್ಯೂಸ್ ಮಾಡ್ತಾ ಇರುತ್ತೆ ಹಾರ್ಮೋನನ್ನು, ಅಥವಾ ಕಡಿಮೆ ಆದರೂ ಪ್ರೊಡ್ಯೂಸ್ ಮಾಡ್ತಾ ಇರುತ್ತೆ. ಬಟ್ ಎಲ್ಲರಲ್ಲೂ ಮನುಷ್ಯರಲ್ಲಿ ಈ ಥೈರಾಯ್ಡ್ ಗ್ರಂಥಿ ಇರುತ್ತೆ. ಇದು ಒಂದು ಈ ಚಿಟ್ಟೆ ಆಕಾರದ ಒಂದು ಗ್ರಂಥಿ ನಿಮ್ಮ ಕುತ್ತಿಗೆ ಮುಂಭಾಗದಲ್ಲಿ, ಈ ಭಾಗದಲ್ಲಿ ಇರುವಂಥ ಒಂದು ಗ್ಲ್ಯಾಂಡ್. ಇದು ಯಾಕೆ ಇಷ್ಟು ಇಂಪಾರ್ಟೆಂಟ್ ಇರುತ್ತೆ ಈ ಥೈರಾಯ್ಡ್ ಗ್ರಂಥಿ ಅಂದರೆ, ಇದು ಏನು ಹಾರ್ಮೋನನ್ನು ಪ್ರೊಡ್ಯೂಸ್ ಮಾಡುತ್ತೆ, ಈ T3, T4, TSH ಅಂತ ನಾವೇನು ಹೇಳ್ತಾ ಇರ್ತೀವಿ, ಫ್ರೀ T3, ಫ್ರೀ T4, ಈ ಹಾರ್ಮೋನ್ಸು ಬಹಳ ಇಂಪಾರ್ಟೆಂಟ್ ಕೆಲಸಗಳನ್ನು ನಿಮ್ಮ ಬಾಡಿಯಲ್ಲಿ ಮಾಡ್ತಾ ಇರುತ್ತೆ. ನಿಮ್ಮ ಬ್ರೇನಿನ ಡೆವಲಪ್ಮೆಂಟ್, ನಿಮ್ಮ ನರಗಳ ಡೆವಲಪ್ಮೆಂಟ್, ನಿಮ್ಮ ಕೂದಲಿಗೆ, ನಿಮ್ಮ ಚರ್ಮಕ್ಕೆ, ನಿಮ್ಮ ಉಗುರಿಗೆ, ನಿಮ್ಮ ಕರುಳಿಗೆ, ನಿಮ್ಮ ಹಾರ್ಟಿಗೆ, ಎಲ್ಲ ಅಂಗಾಂಗಗಳಲ್ಲಿ ಅವುಗಳ ಪ್ರಾಪರ್ ಮೆಟಬಾಲಿಸಮಿಗೆ ಈ ಹಾರ್ಮೋನ್ಸ್ ಬೇಕಾಗ್ತವೆ. ಸೊ ಆದ್ದರಿಂದ ಈ ಹಾರ್ಮೋನ್ ಹೆಚ್ಚಿಗೆ ಆಗಲಿ, ಈ ಹಾರ್ಮೋನ್ ಕಡಿಮೆ ಆಗಲಿ, ನಮ್ಮ ದೇಹದಲ್ಲಿ ಬಹಳಷ್ಟು ಲಕ್ಷಣಗಳು ಬರ್ತಾ ಇರ್ತವೆ. ಸೊ ಈ ಥೈರಾಯ್ಡ್ ಗ್ರಂಥಿ ಈ ಹಾರ್ಮೋನ್ಸನ್ನು T3, T4 ಮತ್ತು TSH ಇದು ಪ್ರೊಡ್ಯೂಸ್ ಮಾಡ್ತಾ ಇರುತ್ತೆ. ಬಟ್ ಈ ಫ್ಯಾಕ್ಟ್ರಿ ಏನಿದೆ ಇದನ್ನು ಪ್ರೊಡ್ಯೂಸ್ ಮಾಡಬೇಕಾದ್ರೆ ಇದರ ಒಂದು ಬಾಸ್ ಇರುತ್ತೆ. ಬಾಸ್ ಯಾರು? ನಮ್ಮ ಬ್ರೇನಲ್ಲಿ ಇನ್ನೊಂದು ಗ್ರಂಥಿ ಇರುತ್ತೆ, ಪಿಚ್ಯೂಟರಿ ಗ್ರಂಥಿ, ಅದು ಅದನ್ನು ಕಂಟ್ರೋಲ್ ಮಾಡ್ತಾ ಇರುತ್ತೆ. ಓಕೆ, ಸೊ ಈ ಗ್ರಂಥಿ ಥೈರಾಯ್ಡಿಗೆ ಹೇಳ್ತಾ ಇರುತ್ತೆ, ಹೌದು ಈಗ ಕಡಿಮೆ ಆಗ್ತಾ ಇದೆ ಥೈರಾಯ್ಡು, ಸ್ವಲ್ಪ ಹೆಚ್ಚಿಗೆಯನ್ನು ಪ್ರೊಡ್ಯೂಸ್ ಮಾಡಿ, ಇಲ್ಲ ಈಗ ತುಂಬ ಹೆಚ್ಚಿಗೆ ಆಗ್ತಾ ಇದೆ, ಈಗ ಸ್ವಲ್ಪ ಕಡಿಮೆ ಮಾಡ್ಕೊಳ್ಳಿ, ಈ ರೀತಿ ಅದಕ್ಕೆ ಗೈಡ್ ಮಾಡುವಂಥ ಒಂದು ಬಾಸ್. ಓಕೆ, ನಮ್ಮ ಬ್ರೇನಿಂದ ಈ ಹಾರ್ಮೋನ್ TSH, ಥೈರಾಯ್ಡ್ ಸ್ಟಿಮ್ಯುಲೇಟಿಂಗ್ ಹಾರ್ಮೋನ್, ಥೈರಾಯ್ಡನ್ನು ಸ್ಟಿಮ್ಯುಲೇಟ್ ಮಾಡುವಂಥ ಹಾರ್ಮೋನ್ಸ್ ಪ್ರೊಡ್ಯೂಸ್ ಆಗ್ತಾ ಇರುತ್ತೆ. ಸೊ ಥೈರಾಯ್ಡ್ ಸ್ಟಿಮ್ಯುಲೇಟಿಂಗ್ ಹಾರ್ಮೋನಿನ ನಾರ್ಮಲ್ ರೇಂಜ್ ಎಷ್ಟಿರಬೇಕು? ನಾರ್ಮಲ್ ರೇಂಜ್ ಇರಬೇಕು 0.5 to 5. ನೆನ್ಪಿಟ್ಕೊಳ್ಳೋಕ್ಕೂ ಈಸಿ ಇರುತ್ತೆ. 0.5 to 5 ಮಿಲಿ ಇಂಟರ್ನ್ಯಾಷನಲ್ ಯೂನಿಟ್ಸ್ ಪರ್ ಲೀಟರ್. ಈ ರೇಂಜ್ ನಿಮ್ಮ ಲ್ಯಾಬಿನ ಇನ್ಸ್ಟ್ರೂಮೆಂಟಿಗೆ ತಕ್ಕ ಹಾಗೆ ಚೇಂಜ್ ಆಗ್ತಾ ಇರ್ಬೋದು. ಸೊ ನಿಮ್ಮ ಲ್ಯಾಬಲ್ಲಿ ನಿಮ್ಮ TSHನ ರೇಂಜ್ ಏನು ಕೊಟ್ಟಿದ್ದಾರೆ ನೋಡಿ, ಐದರ್ ಅದು 0.5 to 5 ಇರುತ್ತೆ, ಇಲ್ಲ 0.4 to 4 ಇರುತ್ತೆ. ಸೊ ಫಾಲೋ ಯುವರ್ ಲ್ಯಾಬ್ಸ್ ರೆಫರೆನ್ಸ್ ರೇಂಜ್. ಇದು ನಾನು ಹೇಳಿದ್ದು ಪ್ರೆಗ್ನೆಂಟ್ ಇರದೇ ಇರುವಂಥ ಮಹಿಳೆಯರಲ್ಲಿ ಮತ್ತು ಅಡಲ್ಟ್ಸಲ್ಲಿ. ಓಕೆ, ಮಕ್ಕಳಲ್ಲಿ ಇದರ ಲೆವೆಲ್ ಬೇರೆ ಇರುತ್ತೆ. ಅವರು ಟೀನೇಜರ್ಸಲ್ಲಿ, ಅವರು ಚಿಕ್ಕವರಿದ್ದಾಗ ಹುಟ್ಟಿದಂಥ ಮಗುವಿನಲ್ಲಿ ಅಗೇನ್ ಇದರ ಲೆವೆಲ್ ಬೇರೆ ಇರುತ್ತೆ. ಬಟ್ ವಯಸ್ಕರಲ್ಲಿ ಮತ್ತು ಪ್ರೆಗ್ನೆಂಟ್ ಇರದೇ ಇರುವಂಥ ಮಹಿಳೆಯರಲ್ಲಿ TSHನ ಲೆವೆಲ್ ಎಷ್ಟಿರಬೇಕು? 0.5 to 5 ಮಿಲಿ ಇಂಟರ್ನ್ಯಾಷನಲ್ ಯೂನಿಟ್ಸ್ ಪರ್ ಲೀಟರ್. ಪ್ರೆಗ್ನೆಂಟ್ ಇದ್ದಂಥ ಮಹಿಳೆಯರಲ್ಲಿ ಫಸ್ಟ್ 3 ತಿಂಗಳಲ್ಲಿ ಅವಳ TSH ಎಷ್ಟಿರಬೇಕು? 1 to 2.5 ಮಿಲಿ ಇಂಟರ್ನ್ಯಾಷನಲ್ ಯೂನಿಟ್ಸ್ ಪರ್ ಲೀಟರ್. ಗೊತ್ತಾಯ್ತಾ? ಸೊ ಫಸ್ಟ್ 3 ಮಂತ್ಸಲ್ಲಿ TSH ಇರುತ್ತೆ 0.1 to 2.5, ಅದು ನಾರ್ಮಲ್. ನೆಕ್ಸ್ಟ್ 3 ಮಂತ್ಸ್ ಏನಿರುತ್ತೆ ಅದಿರುತ್ತೆ 0.2 to 3 ಮಿಲಿ ಇಂಟರ್ನ್ಯಾಷನಲ್ ಯೂನಿಟ್ಸ್ ಪರ್ ಲೀಟರ್. ಆ್ಯಂಡ್ ನೆಕ್ಸ್ಟ್ 3 ಮಂತ್ಸ್ ಅಂದರೆ ಲಾಸ್ಟ್ 3 ಮಂತ್ಸ್ ಅಂದರೆ 7, 8, 9 ಮಂತ್ಸ್ ಏನಿರುತ್ತೆ ಪ್ರೆಗ್ನೆನ್ಸಿಯಲ್ಲಿ, ಆವಾಗ ಅದರ ಲೆವೆಲ್ ಇರುತ್ತೆ 0.3 to 3.5 ಮಿಲಿ ಇಂಟರ್ನ್ಯಾಷನಲ್ ಯೂನಿಟ್ಸ್ ಪರ್ ಲೀಟರ್. ಇದು ಬಹಳ ಇಂಪಾರ್ಟೆಂಟ್ ಇರುತ್ತೆ, ಯಾಕಂದರೆ
ಪ್ರೆಗ್ನೆಂಟ್ ಲೇಡೀಸಲ್ಲಿ ಇದರ ಲೆವೆಲ್ ಇಷ್ಟೇ ಇರಬೇಕು. ಓಕೆ, ಸೊ ಫಸ್ಟ್ 3 ಮಂತ್ಸಲ್ಲಿ ನಾನು ಹೇಳಿದೆ ಇಟ್ ವಿಲ್ ಬಿ ಅಪ್ ಟು 2.5 ಮಿಲಿ ಇಂಟರ್ನ್ಯಾಷನಲ್ ಯೂನಿಟ್ಸ್ ಪರ್ ಲೀಟರ್. ಆ್ಯಂಡ್ ನೆಕ್ಸ್ಟ್ 6 ಮಂತ್ಸ್ ಏನಿರುತ್ತೆ ಅಂದರೆ ನೀವು 3 ತಿಂಗಳ ಆದ ನಂತರ ಏನಿರುತ್ತೆ 4ನೇ ತಿಂಗಳಿಂದ 9ನೇ ತಿಂಗಳವರೆಗೆ ಅದರ ಲೆವೆಲ್ ಇರುತ್ತೆ ಅಪ್ ಟು 3 to 3.5 ಮಿಲಿ ಇಂಟರ್ನ್ಯಾಷನಲ್ ಯೂನಿಟ್ಸ್ ಪರ್ ಲೀಟರ್. ಈ ಥೈರಾಯ್ಡ್ ರೇಂಜ್, ನಾರ್ಮಲ್ ರೇಂಜ್ ಬಹಳ ಇಂಪಾರ್ಟೆಂಟ್ ಇರುತ್ತೆ. ಯಾಕಂದರೆ ಪ್ರಶ್ನೆ ಪೇಷಂಟ್ಸು ತಮ್ಮ ರಿಪೋರ್ಟ್ಸನ್ನು ಕಳಿಸಿ ನನಗೆ ಹೆಚ್ಚಿಗೆ ಆಗಿದೆ, ಕಡಿಮೆ ಆಗಿದೆ, ನನಗೆ ಏನಿದೆ ಅಂದಾಗ ನಿಮಗೆ ನಾರ್ಮಲ್ ರೇಂಜ್ ಎಷ್ಟಿದೆ ಅನ್ನೋದು ಫಸ್ಟ್ ಗೊತ್ತಿರಬೇಕು. ಅದರಲ್ಲೂ ನೀವು ಪ್ರೆಗ್ನೆಂಟ್ ಇದ್ದೀರಾ ಅಂದಾಗ ನಿಮಗೆ ನಾರ್ಮಲ್ ರೇಂಜ್ ಎಷ್ಟು ಅಂತ ಗೊತ್ತಿರಬೇಕು. ಕೆಲವೊಂದು ಸಲ ನಮ್ಗೆ ಗೊತ್ತೇ ಇರೋದಿಲ್ಲ, ಪೇಷಂಟು ನನ್ನ TSH ಇಷ್ಟಿದೆ ಅಂತ ಹೇಳ್ಬಿಡ್ತಾರೆ. ಅವ್ರು ಏನು ಪ್ರೆಗ್ನೆಂಟ್ ಇದ್ದಾರಾ, ಪ್ರೆಗ್ನೆಂಟ್ ಇಲ್ವಾ, ಏಜ್ ಎಷ್ಟು, ಇವೇನು ಗೊತ್ತಿಲ್ಲದೆ ನಿಮ್ಮ ಜಸ್ಟ್ ಒಂದು ಕಮೆಂಟ್ ನನ್ನ TSH ಹೆಚ್ಚಿಗೆ ಇದೆ ಅಂದಾಗ ನಾವು ಅದು ನಾರ್ಮಲ್ಲ ಅಬ್ನಾರ್ಮಲ್ಲ ಅಂತ ಹೇಳೋದು ಕಷ್ಟ. ಓಕೆ, ಸೊ ಇದು ನಾರ್ಮಲ್ ರೇಂಜ್ ನಾನು ನಿಮಗೆ ಹೇಳಿದ್ದು. ಈಗ TSH ಹೆಚ್ಚಿಗೆ ಇದೆ, ನಿಮ್ಮ TSH ಹೆಚ್ಚಿಗೆ ಬಂದಿದೆ ಅಂದರೆ ಅದರ ಅರ್ಥ ಏನು? TSH ಹೆಚ್ಚಿಗೆ ಬಂದಿದೆ ಅಂದರೆ ನಿಮ್ಮ ಥೈರಾಯ್ಡ್ ಗ್ರಂಥಿ ಹಾರ್ಮೋನ್ ಪ್ರೊಡ್ಯೂಸ್ ಮಾಡೋಕ್ಕಾಗ್ತಾ ಇಲ್ಲ, ಅದು ಹಾರ್ಮೋನ್ ಪ್ರೊಡ್ಯೂಸ್ ಸರಿಯಾಗಿ ಮಾಡ್ತಾ ಇಲ್ಲ. ಆದ್ದರಿಂದ ನಿಮ್ಮ ಬ್ರೈನ್ ಅದಕ್ಕೆ ಹೇಳ್ತಾ ಇದೆ ಹೆಚ್ಚಿಗೆ ಹಾರ್ಮೋನನ್ನು ಪ್ರೊಡ್ಯೂಸ್ ಮಾಡಿ ಅಂತ. ಅದನ್ನ ಮೆಸೇಜ್ ಕೊಡೋದಕ್ಕೆ ಬರುವಂಥ ಹಾರ್ಮೋನ್ ಈ TSH. ಗೊತ್ತಾಯ್ತಾ? ಸೊ TSH ಹೆಚ್ಚಿಗೆ ಇದೆ ಅಂದಾಗ ನಿಮಗೆ ಹೈಪೋಥೈರಾಯ್ಡಿಸಮ್ ಇದೆ. ಅಂದರೆ ನಿಮ್ಮ ಥೈರಾಯ್ಡ್ ಗ್ರಂಥಿ ಕಡಿಮೆ ಹಾರ್ಮೋನ್ಸನ್ನು ಪ್ರೊಡ್ಯೂಸ್ ಮಾಡ್ತಾ ಇದೆ. ಇದು ನೆನ್ಪಿಟ್ಕೊಳ್ಳಿ. TSH ಹೆಚ್ಚಿಗೆ ಇತ್ತು ಅಂದರೆ ನೀವು ಹೈಪೋಥೈರಾಯ್ಡ್, ನಿಮ್ಮ ಥೈರಾಯ್ಡ್ ಗ್ರಂಥಿಯಲ್ಲಿ ಹಾರ್ಮೋನ್ಸ್ ಕಡಿಮೆ ಇದೆ. ಓಕೆ, ಸೊ ಯಾಕೆ ಈ ಹಾರ್ಮೋನ್ಸ್ ಕಡಿಮೆ ಆಗ್ತಾ ಇರ್ಬೋದು? ಒಂದು ನಿಮಗೆ ಆಟೋ ಇಮ್ಯೂನ್ ಡಿಸೀಸ್ ಬಂದಿರ್ಬೋದು, ನಿಮ್ಮ ಬಾಡಿ ನಿಮ್ಮ ಓನ್ ಥೈರಾಯ್ಡ್ ಅಗೇನ್ಸ್ಟೇ ಫೈಟ್ ಮಾಡ್ತಾ ಇರ್ಬೋದು, ಹಶಿಮೋಟೋ ಥೈರಾಯ್ಡೈಟಿಸ್ ಎಕ್ಸೆಟ್ರಾ. ಆವಾಗ ನಿಮ್ಮ ಥೈರಾಯ್ಡ್ ಹಾರ್ಮೋನ್ ಕಡಿಮೆ ಆಗ್ತಾ ಇರ್ಬೋದು. ನಿಮಗೆ ಯಾವುದೋ ಒಂದು ಕಾರಣದಿಂದ ಥೈರಾಯ್ಡನ್ನು ತೆಗೆದಿದ್ದಾರೆ, ಸರ್ಜರಿ ಆಗಿದೆ, ಥೈರಾಯ್ಡ್ ಹಾರ್ಮೋನ್ ಕಡಿಮೆ ಆಗ್ತಾ ಇರ್ಬೋದು. ನಿಮಗೆ ಅಯೋಡಿನ್ನಿನ ಡೆಫಿಷಿಯನ್ಸಿ ಇದೆ, ಕಡಿಮೆ ಇದೆ ನಿಮಗೆ ಅಯೋಡಿನ್ ನಿಮ್ಮ ಫುಡ್ಡಲ್ಲಿ, ನಿಮ್ಮ ಡಯಟಲ್ಲಿ, ಆವಾಗ ಥೈರಾಯ್ಡ್ ಹಾರ್ಮೋನ್ ಕಡಿಮೆ ಆಗ್ತಾ ಇರ್ಬೋದು. ನಿಮಗೆ ಯಾವುದೋ ಒಂದು ಕ್ಯಾನ್ಸರ್ ಎಕ್ಸೆಟ್ರಾ ಅದರಿಂದ ನಿಮಗೆ ಕೀಮೋಥೆರಪಿ, ರೇಡಿಯೋಥೆರಪಿ ಕೊಡ್ತಾ ಇದ್ದಾರೆ, ಥೈರಾಯ್ಡಿನ ಹಾರ್ಮೋನ್ ಪ್ರೊಡಕ್ಷನ್ ಕಡಿಮೆ ಆಗ್ತಾ ಇರ್ಬೋದು. ಸೊ ಇವೆಲ್ಲ ಕಾರಣದಿಂದ ನಿಮಗೆ ಥೈರಾಯ್ಡ್ ಕಡಿಮೆ ಆಗ್ತಾ ಇರ್ಬೋದು. ಹೀಗೆ ಥೈರಾಯ್ಡ್ ಕಡಿಮೆ ಆಯಿತು ಅಂದಾಗ ನಿಮ್ಮ TSHನ ಲೆವೆಲ್ ಹೆಚ್ಚಿಗೆ ಆಗ್ತಾ ಇರುತ್ತೆ. ಸೊ ನಿಮಗೆ ಹೈಪೋಥೈರಾಯ್ಡಿಸಮ್ ಇರುತ್ತೆ. ಹೈಪೋಥೈರಾಯ್ಡಿಸಮ್ ಇದ್ದಂಥ ಪೇಷಂಟ್ಸಲ್ಲಿ ಏನು ಲಕ್ಷಣ ಬರ್ತಾ ಇರ್ಬೋದು? ಸುಸ್ತು, ಯಾವಾಗ ನೋಡಿದರೂ ಸುಸ್ತು, ಎಷ್ಟೇ ರೆಸ್ಟ್ ಮಾಡಲಿ, ನಿದ್ದೆ ಮಾಡಲಿ, ಚೆನ್ನಾಗಿ ಊಟ ಮಾಡಲಿ, ಅವ್ರಿಗೆ ಸುಸ್ತಾಗ್ತಾ ಇರುತ್ತೆ. ಯಾವುದೇ ಕೆಲಸ ಮಾಡ್ಲಿಕ್ಕೆ ಅವ್ರಿಗೆ ಇಂಟ್ರೆಸ್ಟೇ ಇರೋದಿಲ್ಲ. ಓಕೆ, ಯಾವಾಗ ನೋಡಿದರೂ ಮೈಕೈ ನೋವು ಅಂತ ಹೇಳ್ತಾ ಇರ್ಬೋದು. ವೇಟ್ ಗೇನ್ ಆಗ್ತಾ ಇದೆ, ಅವರು ತಿನ್ನೋದು ಉಣ್ಣೋದೇನು ಅಷ್ಟು ಹೆಚ್ಚಿಗೆ ಮಾಡಿಲ್ಲ, ಬಟ್ ವೇಟ್ ಪುಟ್ ಆನ್ ಮಾಡ್ತಾನೇ ಇದ್ದಾರೆ, ವೇಟ್ ಗೇನ್ ಆಗ್ತಾ ಇದ್ದಾರೆ, ದಪ್ಪಗಾಗ್ತಾ ಇದ್ದಾರೆ, ಬೊಜ್ಜು ಹೆಚ್ಚಿಗೆ ಆಗ್ತಾ ಇದೆ. ಅವರಿಗೆ ಕಾನ್ಸ್ಟಿಪೇಷನ್, ಮಲಬದ್ಧತೆ ಆಗ್ತಾ ಇದೆ, ಮೋಷನ್ ಸರಿಯಾಗಿ ಪಾಸೇ ಆಗ್ತಾ ಇರೋದಿಲ್ಲ. ಬಹಳ ಟ್ರೈ ಮಾಡಬೇಕಾಗತ್ತೆ, ಬಟ್ ಮೋಷನ್ ಸರಿಯಾಗಿ ಆಗ್ತಾ ಇರೋದಿಲ್ಲ. ಸೊ ಕಾನ್ಸ್ಟಿಪೇಷನ್ ಆಗ್ಬೋದು. ಅವರ ಚರ್ಮ ಏನಿದೆ ತುಂಬ ದಪ್ಪಗಾಗ್ಬೋದು, ಥಿಕ್ಕಂಡಾಗ್ಬೋದು, ಕೂದಲ ಉದುರಕ್ಕೆ ಶುರು ಆಗ್ಬೋದು. ಸ್ಕಿನ್ನಲ್ಲಿ ಒಂದಿಷ್ಟು ಗ್ಲೋನೇ ಇರೋದಿಲ್ಲ, ತುಂಬ ದಪ್ಪಗೆ, ಕೆಲವೊಂದು ಸಲ ಕಪ್ಪಗಾಗ್ತಾ ಇರ್ಬೋದು. ಸೊ ಈ ರೀತಿ ಚರ್ಮದಲ್ಲಿ ಕೆಲವೊಂದು ಚೇಂಜಸ್ ಬರ್ತಾ ಇರಬಹುದು. ಕೋಲ್ಡನ್ನು ತಡ್ಕೊಳ್ಳೋಕ್ಕೆ ಆಗ್ತಾ ಇರೋದಿಲ್ಲ, ಅವರಿಗೆ ಬಹಳ ಸೆನ್ಸಿಟಿವಿಟಿ ಆಗಿಬಿಡುತ್ತೆ ಕೋಲ್ಡ್ಗೆ. ಏನಾದ್ರೂ ಬಹಳ ಚಳಿಯನ್ನು ಅವರಿಗೆ ಒಂದಿಷ್ಟೂ ತಡ್ಕೊಳಕ್ಕೆ ಆಗ್ತಾ ಇರೋದಿಲ್ಲ. ಮೆಂಟಲ್ ಫಾಗಿಂಗ್, ಕಾನ್ಸಂಟ್ರೇಷನ್ ಮಾಡೋಕ್ಕಾಗೋದಿಲ್ಲ, ಮೂಡ್ ಚೇಂಜಸ್ಸು, ಇರಿಟೇಬಲ್ ಆಗ್ತಾ ಇರೋದು, ಬೇಗ ಥಿಂಗ್ಸನ್ನು ಮರ್ತು ಹೋಗ್ತಾ ಇರೋದು, ಈ ರೀತಿ ಮೆಂಟಲ್ ಫಾಗಿಂಗ್ ಸ್ಟಾರ್ಟ್ ಆಗ್ತಾ ಇರ್ಬೋದು. ಪೀರಿಯಡ್ಸಲ್ಲಿ ಕೆಲವೊಂದು ಚೇಂಜಸ್ ಆಗ್ತಾ ಇರ್ಬೋದು. ಅವರಿಗೆ ಹೆವಿ ಪೀರಿಯಡ್ಸ್ ಬರೋಕ್ಕೆ ಶುರು ಆಗ್ಬಿಡ್ಬೋದು. ಈಗ ಮೊದಲೆಲ್ಲ ನಾರ್ಮಲ್ ಇತ್ತು, ಬಟ್ ಈಗ ಹೆವಿ ಪೀರಿಯಡ್ಸ್ ಬರೋಕ್ಕೆ ಶುರು ಆಗ್ಬೋದು. ಅಥವಾ ಪೀರಿಯಡ್ ಇರ್ರೆಗ್ಯುಲರ್ ಆಗ್ತಾ ಇರ್ಬೋದು, ಅಥವಾ ಅವರಿಗೆ ಕನ್ಸೀವ್ ಮಾಡೋಕ್ಕೇನೆ ಪ್ರಾಬ್ಲಮ್ ಆಗ್ತಾ ಇರ್ಬೋದು, ಪ್ರೆಗ್ನೆಂಟ್ ಆಗೋಕ್ಕೆ ಪ್ರಾಬ್ಲಮ್ ಆಗ್ತಾ ಇರ್ಬೋದು. ಭಾಳಷ್ಟು ಸಲ ಪೇಷಂಟ್ಸಿಗೆ ಅವರಿಗೆ ಹೈಪೋಥೈರಾಯ್ಡಿಸಮ್ ಇದೆ ಅಂತಾನೆ ಗೊತ್ತಾಗೋದಿಲ್ಲ. ಯಾವಾಗ ಅವ್ರಿಗೆ ಮಕ್ಕಳಾಗ್ತಾ ಇರೋದಿಲ್ಲ, ಡಾಕ್ಟರ್ ಹತ್ರ ಹೋದಾಗ ಅವರಿಗೆ TFT ಮಾಡಿಸ್ತಾರೆ, ಆವಾಗ ಗೊತ್ತಾಗುತ್ತೆ TSH ಹೆಚ್ಚಿಗೆ ಇದೆ, ತಾವು ಹೈಪೋಥೈರಾಯ್ಡ್ ಇದ್ದೀವಿ ಅಂತ. ಸೊ ಇವೆಲ್ಲ ಲಕ್ಷಣಗಳು ಪೇಷಂಟಲ್ಲಿ ಬರ್ತಾ ಇರ್ಬೋದು. ಕೆಲವೊಂದು ಸಲ ಅವರಿಗೆ ಈ ಗಂಟ್ಲ ಹತ್ರ ಈ ಥರ ಗಡ್ಡೆ ಥರ ಕಾಣಿಸ್ತಾ ಇರ್ಬೋದು, ಗಂಟ್ಲು ಪೂರ ಊದ್ಕೊಂಡಿದೆ ಥರ ಕಾಣಿಸ್ತಾ ಇರ್ಬೋದು.
ಇರ್ಬೋದು, ಫುಲ್ಲಿ ಸ್ವೋಲನ್ ಥೈರಾಯ್ಡ್ ಗ್ಲ್ಯಾಂಡ್, ಗಾಯ್ಟರ್ ಅಂತ ನಾವು ಹೇಳ್ತಾ ಇರ್ತೀವಿ. ಥೈರಾಯ್ಡ್ ಗ್ರಂಥಿ ಈಗ ಟ್ರೈ ಮಾಡ್ತಾ ಇದೆ ಹೆಚ್ಚಿಗೆ ಹಾರ್ಮೋನನ್ನು ಪ್ರೊಡ್ಯೂಸ್ ಮಾಡೋಕ್ಕೆ, ಬಟ್ ಅದಕ್ಕೆ ಆಗ್ತಾ ಇಲ್ಲ. ಸೊ ಆ ಪ್ರೊಸೆಸ್ಸಲ್ಲಿ ಅದು ದೊಡ್ಡದಾಗ್ಬಿಟ್ಟಿರುತ್ತೆ, ಗಾಯ್ಟರ್ ಅಂತ ನಾವು ಹೇಳ್ತಾ ಇರ್ತೀವಿ. ಪ್ರೆಗ್ನೆಂಟ್ ಲೇಡೀಸಲ್ಲಿ ಯಾರಿಗೆ ಈ ರೀತಿ ಹೈಪೋಥೈರಾಯ್ಡ್ ಇದೆ ಅವರಲ್ಲಿ ಮಕ್ಕಳ ಬೆಳವಣಿಗೆ ಸರಿಯಾಗಿ ಆಗ್ತಾನೆ ಇರೋದಿಲ್ಲ. ಯಾಕಂದರೆ ತಾಯಿಗೇನೆ ಥೈರಾಯ್ಡ್ ಸರಿಯಾಗಿ ಕೆಲಸ ಮಾಡ್ತಾ ಇಲ್ಲ, ಅವಳ ಥೈರಾಯ್ಡ್ ಹಾರ್ಮೋನ್ಸೇ ಕಡಿಮೆ ಇದೆ. ಆ್ಯಂಡ್ ಫಸ್ಟ್ 3 ಮಂತ್ಸಲ್ಲಿ ಇದೇ ಹಾರ್ಮೋನು ಆ ಮಗುವಿಗೆ ಹೋಗ್ತಾ ಇರುತ್ತೆ. ಇವಳಿಗೆ ಇಲ್ಲ ಆಗಿದ್ದಂಥ ಹಾರ್ಮೋನು ಆ ಮಗುವಿಗೆ ಹೋಗೋಕ್ಕೆ ಆಗೋದಿಲ್ಲ. ಸೊ ಮಗುವಿನ ಬ್ರೈನಿನ ಬೆಳವಣಿಗೆ ಎಕ್ಸೆಟ್ರಾ ಸರಿ ಆಗ್ತಾನೆ ಇರೋದಿಲ್ಲ. ಮಗುವಿನಲ್ಲಿ ಕೆಲವೊಂದು ಪ್ರಾಬ್ಲಮ್ಸ್ ಬರುವಂಥ ಸಾಧ್ಯತೆ ಇದೆ. ಸೊ ಅದರಿಂದ ಪ್ರೆಗ್ನೆನ್ಸಿಯಲ್ಲಿ ಯಾವತ್ತೂ ಡಾಕ್ಟರ್ ನಿಮಗೆ ಈ TFT ಅನ್ನು ಮಾಡ್ಕೊಳ್ಳಿ ಅಂತ ಹೇಳ್ತಾ ಇರ್ತಾರೆ. ಯಾಕಂದರೆ ಅಕಸ್ಮಾತ್ ಅದೇನಾದರೂ ಕಡಿಮೆ ಬಂತು ನಿಮ್ಮ ಥೈರಾಯ್ಡ್ ಹಾರ್ಮೋನ್ಸು ಅಂದಾಗ, ಅಥವಾ ನಿಮ್ಮ TSH ಹೆಚ್ಚಿಗೆ ಬಂತು ಅಂದಾಗ ನಿಮಗೆ ನಾವು ಔಷಧಿಗಳನ್ನು ಡೆಫಿನೆಟ್ಲಿ ಕೊಡಬೇಕಾಗತ್ತೆ. ಸೊ ಪ್ರೆಗ್ನೆನ್ಸಿಯಲ್ಲಿ ಕೆಲವೊಂದು ಪ್ರಾಬ್ಲಮ್ಸ್ ಆಗುವಂಥ ಸಾಧ್ಯತೆ ಇದೆ. ಸೊ ಇವೆಲ್ಲ ಪ್ರಾಬ್ಲಮ್ಸ್ ಬರ್ಬೋದು ಇನ್ ಹೈಪೋಥೈರಾಯ್ಡಿಸಮ್, ನಿಮ್ಮ ಥೈರಾಯ್ಡ್ ಹಾರ್ಮೋನ್ಸ್ ಕಡಿಮೆ ಆದಾಗ. ಸೊ TSH ಹೆಚ್ಚಿಗೆ ಇದೆ ನಿಮ್ಮಲ್ಲಿ ಅಂದಾಗ ಅದರ ಅರ್ಥ ನಿಮಗೆ ಹೈಪೋಥೈರಾಯ್ಡಿಸಮ್ ಇದೆ. ನಿಮ್ಮ ಥೈರಾಯ್ಡ್ ಗ್ರಂಥಿ ಬೇಕಾದಷ್ಟು ಹಾರ್ಮೋನನ್ನು ಪ್ರೊಡ್ಯೂಸ್ ಮಾಡ್ತಾ ಇಲ್ಲ. ಸೊ ನಾವಿದನ್ನು ಹೇಗೆ ಟ್ರೀಟ್ ಮಾಡಬೇಕು? ನಾವು ಹೊರಗಡೆಯಿಂದ ನಿಮಗೆ ಥೈರಾಯ್ಡ್ ಹಾರ್ಮೋನನ್ನು ಕೊಡಬೇಕು. ಹೇಗೆ ಕೊಡ್ತಾ ಇರ್ತೀವಿ? ಟ್ಯಾಬ್ಲೆಟಿನ ಮುಖಾಂತರ. ಈ ಥೈರಾಕ್ಸಿನ್ ಹಾರ್ಮೋನ್ ಎಲ್ಲ ಏನಿರುತ್ತೆ ನಾವು ನಿಮ್ಗೆ ಕೊಡ್ತಾ ಇರ್ತೀವಿ, ಥೈರಾಕ್ಸಿನ್ ಎಕ್ಸೆಟ್ರಾ, ಈ 12.5 mg 25 mg ಎಲ್ಲ ನೀವೇನು ತೊಗೊಳ್ತಾ ಇರ್ತೀವಿ, ಇದು ಥೈರಾಯ್ಡ್ ಹಾರ್ಮೋನ್, ಸಿಂಥೆಟಿಕಲಿ ಮೇಡ್ ಥೈರಾಯ್ಡ್ ಹಾರ್ಮೋನನ್ನು ನಾವು ನಿಮಗೆ ಕೊಡ್ತಾ ಇರ್ತೀವಿ. ಸೊ ಈ ಥೈರಾಯ್ಡ್ ಹಾರ್ಮೋನನ್ನು ನಾವು ಹೊರಗಡೆಯಿಂದ ಎಕ್ಸ್ಟರ್ನಲಿ ಈ ಮಾತ್ರೆಯ ಫಾರ್ಮಲ್ಲಿ ನಿಮಗೆ ಕೊಡ್ತಾ ಇರ್ತೀವಿ. ಸೊ ಇದರಿಂದ ನಿಮ್ಮ ಥೈರಾಯ್ಡ್ ಲೆವೆಲ್ಸ್ ಮೇಂಟೈನ್ ಆಗ್ತಾ ಇರುತ್ತೆ. ಅದರ ಜೊತೆ ನೀವು ಕೆಲವೊಂದು ಥಿಂಗ್ಸನ್ನು ಮಾಡ್ಬೋದು ಯಾವುದರಿಂದ ನಿಮ್ಮ ಥೈರಾಯ್ಡ್ ಹಾರ್ಮೋನಿನ ಈ ಬ್ಯಾಲೆನ್ಸ್ ಮೇಂಟೈನ್ ಆಗ್ತಾ ಇರುತ್ತೆ. ಥೈರಾಯ್ಡ್ ಪ್ರಾಬ್ಲಮ್ಸ್ ಇದ್ದವರು ಯಾವ ರೀತಿಯ ಆಹಾರವನ್ನು ತೆಗೆದುಕೊಳ್ಬೇಕು ಇದರ ಬಗ್ಗೆ ನಾನೊಂದು ಸಪ್ರೇಟ್ ವಿಡಿಯೋವನ್ನೇ ಮಾಡಿದ್ದೇನೆ, ಲಿಂಕನ್ನು ಸಹ ನಿಮ್ಗೆ ಕೊಡ್ತೇನೆ. ಡೆಫಿನೆಟ್ಲಿ ನೀವು ಆ ವಿಡಿಯೋವನ್ನು ನೋಡಿ. ಆ್ಯಂಡ್ ನಿಮಗೆ ವೇಟ್ ಎಕ್ಸ್ಟ್ರಾ ಇತ್ತು, ಹೆಚ್ಚಿಗೆ ಬೊಜ್ಜಿದೆ ಅಂದಾಗ ಬೊಜ್ಜನ್ನು ಕರಗಿಸ್ಕೊಳ್ಳೋಕ್ಕೆ ಟ್ರೈ ಮಾಡಿ. ಒಂದು ಬ್ಯಾಲೆನ್ಸ್ಡ್ ಫುಡ್ಡನ್ನು ತಿನ್ನೋಕ್ಕೆ ಆದಷ್ಟು ಟ್ರೈ ಮಾಡಿ. ಯಾಕಂದರೆ ಯಾವುದೇ ಒಂದು ಫುಡ್ಡು ಕೆಟ್ಟದು, ಒಂದು ಫುಡ್ಡು ಒಳ್ಳೆಯದು ಅಂತ ಇರೋದಿಲ್ಲ. ಯಾವಾಗ ನಾವು ಬೇಕಾಗಿದ್ದಕ್ಕಿಂತ ಹೆಚ್ಚಿಗೆ ನಮ್ಮ ಬಾಡಿಗೆ ಕೊಡ್ತೇವೆ ಆವಾಗ ಒಳ್ಳೆಯ ಫುಡ್ಡು ಸಹ ವಿಷವೇ ಆಗಿರುತ್ತೆ. ಓಕೆ, ಸೊ ಒಂದು ಮಿತವಾದ ಆಹಾರ ಪದ್ಧತಿಯನ್ನು ನೀವು ಪಾಲಿಸಬೇಕಾಗತ್ತೆ. ಬಹಳ ಈ ಪ್ರೊಸೆಸ್ಡ್ ಫುಡ್ಡು, ಬೇಕ್ರಿ ಐಟಮ್ಸು, ಬಹಳ ಸಕ್ಕರೆಯುಕ್ತ, ಬಹಳ ಉಪ್ಪು, ಇವೆಲ್ಲ ಇರುವಂಥ ಫುಡ್ಡು ನಿಮ್ಮ ಥೈರಾಯ್ಡನ್ನು ಸಹ ಡ್ಯಾಮೇಜ್ ಮಾಡ್ತಾ ಇರುತ್ತೆ. ಸೊ ಇವುಗಳನ್ನು ನೀವು ಆದಷ್ಟು ನಿಮ್ಮ ಡಯಟಲ್ಲಿ ಕಡಿಮೆ ಮಾಡಬೇಕು. ಹಣ್ಣು, ಹಂಪಲ, ತರಕಾರಿ ಇವುಗಳನ್ನು ಹೆಚ್ಚಿಗೆ ನಿಮ್ಮ ಡಯಟಲ್ಲಿ ಆ್ಯಡ್ ಮಾಡಬೇಕಾಗತ್ತೆ. ಈಗ ಕ್ಯಾಬೇಜ್ ಕೆಟ್ಟದು, ಕಾಲಿಫ್ಲವರ್ ಕೆಟ್ಟದು ಅಂತ ಭಾಳಷ್ಟು ಸಲ ಈ ಡಿಬೇಟ್ ನಡೀತಾ ಇರುತ್ತೆ. ಬಟ್ ನನಗನ್ಸೋದಿಲ್ಲ ನೀವು ಎವ್ರಿ ಡೇ ಕಾಲಿಫ್ಲವರ್ ಕ್ಯಾಬೇಜನ್ನೇ ತಿಂತಾ ಇರ್ತೀರಿ ಅಂತ. ಸ್ವಲ್ಪ ಅಮೌಂಟ್ ಆಫ್ ಈ ರೀತಿ ವೆಜಿಟೇಬಲ್ಸ್ ತೊಗೊಂಡ್ರೆ ಅದು ಯಾವುದೇ ರೀತಿ ಪ್ರಾಬ್ಲಮನ್ನು ಮಾಡ್ತಾ ಇರೋದಿಲ್ಲ. ಹೌದು, ನೀವು ಎವ್ರಿ ಡೇ ಕಾಲಿಫ್ಲವರ್ ಮತ್ತು ಕ್ಯಾಬೇಜ್ ಪಲ್ಯನೇ ಮಾಡ್ತಾ ಇದ್ದೀರಾ, ಅದರದ್ದೇ ತಿಂತಾ ಇದ್ದೀರಾ ಅಂದರೆ ಹೌದು, ದ್ಯಾಟ್ ಮೆ ನಾಟ್ ಬಿ ಸೂಟೇಬಲ್. ಬಟ್ ಹಿತಮಿತವಾಗಿ ನೀವು ಎಲ್ಲ ಈ ರೀತಿ ತರಕಾರಿಗಳನ್ನು ನಿಮ್ಮ ಡಯಟಲ್ಲಿ ಇನ್ಕ್ಲೂಡ್ ಮಾಡಬಹುದು. ಎಸ್, ಈ ರೀತಿ ಕ್ರೂಸಿಫೆರಸ್ ವೆಜಿಟೇಬಲ್ಸ್ ಯಾವುದಿರುತ್ತೆ ಲೈಕ್ ಕ್ಯಾಬೇಜು, ಕಾಲಿಫ್ಲವರು, ಅದರ ಅಮೌಂಟನ್ನು ಸ್ವಲ್ಪ ನೀವು ಕಡಿಮೆ ಮಾಡ್ಬೋದು ಅಷ್ಟೇ. ಹೇಳಿದೆ ಈ ಗ್ಲೂಟೆನ್ ಇರುವಂಥ ಫುಡ್ ಏನಿರುತ್ತೆ ಅವೆಲ್ಲ ಈ ಬೇಕ್ರಿ ಐಟಮ್ಸು ಎಕ್ಸೆಟ್ರಾ ಅಂಥದ್ರಲ್ಲೆಲ್ಲ ಹೆಚ್ಚಿಗೆ ಇರುತ್ತೆ. ಈ ಬಿಸ್ಕೆಟು, ಚಿಪ್ಸು, ಪ್ಯಾಕೆಟೆಡ್ ಫುಡ್ಸು ಅವುಗಳನ್ನು ಸ್ವಲ್ಪ ಕಡಿಮೆ ಮಾಡಬೇಕು. ಅವು ಥೈರಾಯ್ಡನ್ನು ಡ್ಯಾಮೇಜ್ ಮಾಡ್ತಾ ಇರ್ತವೆ. ಒಳ್ಳೆಯ ಫ್ಯಾಟ್ಸನ್ನು ತೆಗೆದುಕೊಳ್ಬೇಕು ನೀವು. ಒಮೆಗಾ 3 ಫ್ಯಾಟಿ ಆ್ಯಸಿಡ್ ಇರುತ್ತೆ. ನೀವು ವೆಜಿಟೇರಿಯನ್ಸ್ ಇದ್ರಿ ಅಂದಾಗ ಅದ್ರ ಕ್ಯಾಪ್ಸೂಲನ್ನು ಅಟ್ಲೀಸ್ಟ್ ತೆಗೆದುಕೊಳ್ಬೋದು. ನಾನ್ ವೆಜಿಟೇರಿಯನ್ಸ್ ಇದ್ರಿ ಅಂದರೆ ಈ ಫಿಶಲ್ಲಿ ನಮಗೆ ಒಮೆಗಾ 3 ಸಿಗ್ತಾ ಇರುತ್ತೆ. ಸೊ ಒಮೆಗಾ 3 ನಿಮ್ಮ ಡಯಟಲ್ಲಿ ಇನ್ಕ್ಲೂಡ್ ಮಾಡ್ಕೊಳ್ಬೇಕು. ವೈಟಮಿನ್ ಡಿ ಅದು ಸಹ ನಿಮ್ಮ ಥೈರಾಯ್ಡ್ ಹೆಲ್ತಿಗೆ ಇಂಪಾರ್ಟೆಂಟ್ ಇರುತ್ತೆ. ಸೊ ನಿಮಗೆ ವೈಟಮಿನ್ ಡಿ ಕಡಿಮೆ ಇತ್ತು ಅಂದರೆ ಅದರ ಟ್ಯಾಬ್ಲೆಟ್ಸ್ ಬರ್ತಾ ಇರ್ತವೆ, ಸ್ಯಾಶೆ ಪೌಡರ್ ಬರ್ತಾ ಇರ್ತವೆ, ಅದನ್ನು ತೆಗೆದುಕೊಳ್ಬೋದು. ನಿಮಗೆ ಈ ಸೆಲೀನಿಯಂ, ಜಿಂಕ್ ಈ ರೀತಿ ಟ್ರೇಸ್ ಎಲಿಮೆಂಟ್ಸ್ ಇರುತ್ತೆ, ಅದನ್ನು ಸಹ ನಿಮ್ಮ ಡಯಟ್ಸಲ್ಲಿ ನೀವು ಆ್ಯಡ್ ಮಾಡಬೇಕಾಗತ್ತೆ. ಇಲ್ಲ ಅದರ ಸಪ್ಲಿಮೆಂಟನ್ನು ತೆಗೆದುಕೊಳ್ಬೇಕಾಗತ್ತೆ. ಕೆಲವೊಂದು ಸಪ್ಲಿಮೆಂಟ್ಸನ್ನು ನಾನು ನಿಮಗೆ ಲಿಂಕಲ್ಲಿ ಕೊಟ್ಟಿರ್ತೀನಿ, ನೀವು ಬೇಕಿತ್ತು ಅಂದರೆ ಅದನ್ನು ಸಹ ನೋಡ್ಬೋದು. ಬಟ್ ಇವನ್ನೆಲ್ಲ ನಿಮ್ಮ ಡಯಟಲ್ಲಿ ನೀವು ಇನ್ಕ್ಲೂಡ್ ಮಾಡಬೇಕಾಗತ್ತೆ.
ಇಂಪಾರ್ಟೆಂಟ್ ಅಂತ ಹೇಳಿದರೆ ನಿಮ್ಮ ಲೈಫ್ ಸ್ಟೈಲ್, ಸ್ಟ್ರೆಸ್ ಕಡಿಮೆ ಮಾಡ್ಕೊಳ್ಳೋದು, ಸ್ಲೀಪನ್ನು ಪಡೆಯೋದು ಆ್ಯಂಡ್ ರೆಗ್ಯುಲರ್ಲಿ ಮಾನಿಟರ್ ಮಾಡ್ಕೊಳ್ಳೋದು. ಈ ಅಟ್ಲೀಸ್ಟ್ ವರ್ಷದಲ್ಲಿ ಒಂದು ಸಲ ಆದರೂ ನಿಮ್ಮ ಥೈರಾಯ್ಡ್ ಲೆವೆಲ್ಸನ್ನು ನೋಡ್ಕೊಳ್ಬೇಕು. ನಿಮ್ಗೆ ಆಲ್ರೆಡಿ ಥೈರಾಯ್ಡ್ ಪ್ರಾಬ್ಲಮ್ ಇತ್ತು ಅಂದರೆ ಅದು ಹೆಚ್ಚಾಗ್ತಾ ಇದೆಯೋ ಕಡಿಮೆ ಆಗ್ತಾ ಇದೆಯೋ ಅದನ್ನು ಮಾನಿಟರ್ ಮಾಡಿಕೊಂಡು ನಿಮ್ಮ ಡಾಕ್ಟರಿನ ಜೊತೆ ಡಿಸ್ಕಸ್ ಮಾಡಿ ಅದಕ್ಕೆ ತಕ್ಕ ಹಾಗೆ ನೀವು ಮೆಡಿಸಿನ್ಸನ್ನು ಸಹ ತೆಗೆದುಕೊಳ್ಬೇಕಾಗತ್ತೆ. ಸೊ ಆಲ್ ದೀಸ್ ಥಿಂಗ್ಸ್ ವಿಲ್ ಹೆಲ್ಪ್ ಯು to lead a normal life with thyroid issues. Okay, so that was all about TSH and hypothyroidism. Okay, thank you so much for watching the video. Please like, share and subscribe the channel. Thank you.